ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು 500 ಸಬ್ಸ್ಕ್ರೈಬ್ಸ್ ಆಗಿದೆ ಅಲ್ವಾ. ಸೊ ಅದನ್ನು ಸೆಲೆಬ್ರೇಟ್ ಮಾಡಿದೆ. ಸಂಡೇಗೆ 500 ರೀಚ್ ಆಗಿದೆ. ಸೊ ಇನ್ನು ಮುಂದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಯಿತು ನನಗೆ. 500 ಕೇವಲ 15ರಿಂದ 20 ದಿವಸದಲ್ಲೇ ಆಗಿದೆ. ಹಿಂದೆ ವಿಡಿಯೋಸ್ ಎಲ್ಲ ಜೂನ್ ಜುಲೈಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಯೂಟ್ಯೂಬನ್ನು. ಆವಾಗಲೇ ಆಗ್ತಾ ಬಂತು. ನಾನು ಯಾರು ಇದರದ್ದು ತೊಗೊಂಡಿಲ್ಲ, ನಾನೇ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದನ್ನು ನನ್ನ ಚಾನಲನ್ನು ನೋಡಿ ಅಂತ ಹೇಳಿಬಿಟ್ಟು ಕೆಲವು ಮಂದಿಗೆ ಶೇರ್ ಕೂಡ ಮಾಡಿದ್ದೆ ನನ್ನ ಒಂದು ಶಾರ್ಟ್ ವಿಡಿಯೋಸ್ ಎಲ್ಲ ಯೂಟ್ಯೂಬಿಂದ. ಸೊ ನಾನು ಅದನ್ನೇನು ಮಾಡಿಕೊಂಡೆ, ತುಂಬ ಲೇಜಿಯಾಗಿ ಬಿಟ್ಕೊತ ಬಂದೆ. ಹಾಗಾಗಿ ಅದೇನಾಯಿತು, ಅಲ್ಲಿಗೆ ಸ್ಟಾಪ್ ಆಗಿತ್ತು. ಮೊನ್ನೆ ಈ ಜುಲೈ ಏನಿದೆ 2026ನೇ ಇಸ್ವಿ ಒಳಗೆ ಸುಮ್ಮನೆ ಕೂತ್ಕೊಳೋದು ಏನು ಮಾಡೋದು. ಇದು ಯಾವಾಗಲೂ ಈಗ ಈ ಹಿಂದೆನೇ ಒಂದು 400 ರೀಚ್ ಆಗಿತ್ತು. ಸೊ ಈ 400ನ್ನು ಯಾಕೆ ಬಿಡಬೇಕು, ಹೀಗೆ ಮುಂದೆ ಮಾಡ್ಕೊತ ಹೋಗೋಣ ಅಂತ ಹೇಳಿಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಕೇವಲ ಒಂದು 15 ದಿವಸದಲ್ಲೇ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿದಿನವೂ ವಿಡಿಯೋನ ಅವತ್ತಿಂದ ಅವತ್ತೇ ಒಂದು 10 ನಿಮಿಷನೇ ಆಗಿರಲಿ ಬಿಟ್ಕೊತ ಬಂದೆ ನಾನು. ಸೊ ಹಾಗಾಗಿ ಅದು ಜನರಿಗೆ ರೀಚ್ ಆಗ್ತಾ ಇದೆ. ಅದು ಏನಾಯಿತು ಅಂತಂದರೆ ಹೋಯ್ತಲ್ಲ ಮೊನ್ನೆ ಸಂಡೇ, ಆ ಸಂಡೇಗೆ 500 ರೀಚ್ ಆಯಿತು. ಸೊ ತುಂಬ ಖುಷಿ ಆಯಿತು ನನಗೆ. ಫೈನಲಿ ನನ್ನನ್ನು ಗುರ್ತಿಸ್ತಾ ಇದ್ದಾರೆ ಜನ ಅಂತ ಹೇಳಿಬಿಟ್ಟು ಆ ಖುಷಿಗೆ ನಿನ್ನೆ ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದರು. ಸೊ ಹಾಗಾಗಿ ಅವ್ರ ಜೊತೆಗೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ದೇವಸ್ಥಾನ ಮತ್ತು ಮನೆಯಲ್ಲಿ ಸ್ವೀಟ್ ಮಾಡಿಬಿಟ್ಟು ರಿಂಗ್ ಲೈಟ್ ಒಂದು ಬಂದಿದೆ ಅಲ್ವಾ, ನಿನ್ನೆ ಎಲ್ಲ ಇನ್ಸಿಡೆಂಟ್ ಟೈಪ್ ಆಯಿತು. ನಮ್ಮ ಮನೆಯಲ್ಲಿ ಸ್ವೀಟ್ ಸಹಿತ ಮಾಡಿದ್ದೆ, ಪೂಜೆನೂ ಆಯಿತು, ಅದರದ್ದು ರಿಂಗ್ ಲೈಟು ಅವರು ಸಹ ಬಂದಿದ್ದು ಚೆನ್ನಾಗಾಯಿತು ನನಗೆ. ಅವ್ರ ಜೊತೆಗೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಹಿಂದಿನ ವಿಡಿಯೋಗಳಲ್ಲಿ. ನನ್ನ ಮಗಳದ್ದು ಟೆಸ್ಟ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆ ಒಂದು ಹ್ಯಾಪಿ ನ್ಯೂಸ್ ಏನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅದು ಏನಾಯಿತು ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಮಗಳು ಇಬ್ಬರೂ ಬಂದಿದ್ದಕ್ಕೆ, ಹಾಗೆಯೇ ಮತ್ತು ನಿನ್ನೆ ರಿಂಗ್ ಲೈಟ್ ಒಂದು ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ಅಯೋಧ್ಯೆ ರಾಮಲಾಲ್ ಮೂರ್ತಿ ಸಹ ನಮ್ಮ ಮನೆಗೆ ಸುಷ್ಮಾ, ನಮ್ಮ ಚಿಕ್ಕಮ್ಮನ ಮಗಳು ಸುಷ್ಮಾ ಅವಳು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವಳು ಅಯೋಧ್ಯೆಗೆ ಹೋಗಿದ್ಲು ಹೋದ ವಾರ. ಸೊ ಹಾಗಾಗಿ ಅವಳು ಅಯೋಧ್ಯೆಯಿಂದ ರಾಮಲಾಲ್ ಮೂರ್ತಿಯನ್ನು ತೊಗೊಂಡು ಬಂದಿದ್ದಾಳೆ. ನಾವು ಅಯೋಧ್ಯೆಗಂತೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟು ನಮ್ಮ ಮನೆಗೆ ರಾಮನ ಮೂರ್ತಿ ಬಂದಿದೆ ಅಲ್ವಾ, ಅದು ಒಂದು ದೊಡ್ಡ ಖುಷಿ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಸ್ನೇಹಿತರೆ. ಇದು ಒಂದೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು. ನನಗೇನೋ ಇದರಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ. ಸೊ ಹಾಗಾಗಿ ನನಗೆ ಅದರಲ್ಲೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾಳಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಫೇಸ್ಬುಕ್ಕಲ್ಲೆಲ್ಲ ಬಂದೆ ಅಂದರೆ ಸಿಕ್ಕಾಪಟ್ಟೆ ಏನಪ್ಪ ಈ ಥರ ಮಾಡ್ತಾರೆ ಅಂತ ನಾನು ಪ್ರೊಟೆಸ್ಟ್ ಮಾಡಿದ್ರೂ ಸಹ ನಾನು ಈ ಪ್ರತಿಯೊಂದು ಕಮೆಂಟ್ಗೂ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಅದು ಕೆಟ್ಟದ್ದಿದ್ರೆ ಅಂದರೆ ನನಗೆ ಖಂಡಿತ ಸಿಟ್ಟು ಬರುತ್ತೆ. ಹೆಣ್ಮಕ್ಳು ಯಾವ ಥರ ಇರಬೇಕೋ ಆ ಥರ ಇರಬೇಕು ಅನ್ನೋದನ್ನು ನಾನು ಭಾಳ ಪ್ರೊಟೆಸ್ಟ್ ಮಾಡೋ ಹೆಣ್ಮಗಳು. ನಾನು ಇದ್ದಕ್ಕಿದ್ದಾಗೆ ಹೇಳೋದು. ನಾನು ಪೋಸ್ಟು ಡೈಲಿ ನಾನು ನೋಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಒಳ್ಳೆಯದನ್ನು ಹೇಳೋದ್ರಲ್ಲಿ, ಒಳ್ಳೆಯದನ್ನು ಮಾಡೋದ್ರಲ್ಲಿ, ಒಳ್ಳೆಯ ಸಂದೇಶ ಕೊಡೋದ್ರಲ್ಲಿ ತಪ್ಪೇನು ಅಂತ ನನ್ನನ್ನು ನಾನೇ ವಿಮರ್ಶನೆ ಮಾಡಿಕೊಂಡು ಈ ಒಂದು ಯೂಟ್ಯೂಬಿಗೆ ಕೈ ಹಾಕಿದ್ದೀನಿ. ಸೊ ನಿಮ್ಮ ಮೇಲೆ ಡಿಪೆಂಡು. ನನ್ನ ಒಂದು ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ. ಸೊ ಅದು ಒಂದೇ ಹೇಳ್ತೀನಿ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿನ್ನೆ ನೈಟೆಲ್ಲ ಏನು ಮಾಡಿದ್ವಿ ಅನ್ನೋದನ್ನು ನನ್ನ ಒಂದು ಪರಿಸರ ಪ್ರಪಂಚ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹೋಗೋಣ ಮುಂದೆ ಏನಿದೆ ನನ್ನ ವಿಡಿಯೋದಲ್ಲಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಅಯೋಧ್ಯೆಯ ರಾಮಲಾಲ್ ಮೂರ್ತಿ ನಿನ್ನೆ ಮಂಗಳವಾರ ಅಲ್ವಾ, ನಮ್ಮ ಸುಷ್ಮಾ ಹೋಗಿದ್ಲು. ಸೊ ಹಾಗಾಗಿ ತೊಗೊಂಡು ಬಂದ್ಲು. ಮಂಗಳವಾರ ಒಳ್ಳೆಯ ದಿನ ಅಂತ ಹೇಳಿಬಿಟ್ಟು ಅದನ್ನು ದೇವ್ರ ಜಗಲಿ ಮೇಲಿಟ್ಟು ಪೂಜೆ ಮಾಡಿಸಿದೆ.
ಸೊ ತುಂಬ ಹ್ಯಾಪಿ ಅನ್ನಿಸ್ತು ನನಗೆ ರಾಮ್‌ಲಾಲ್ ಮೂರ್ತಿಯನ್ನು ನಾವು ಇಷ್ಟು ಬೇಗ ನಮ್ಮ ಮನೆಯಲ್ಲಿ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೇ ಇರಲಿಲ್ಲ ನಾನು. ಅವಳದ್ದೇನೋ ಸ್ಪೋರ್ಟ್ಸ್ ಇತ್ತು ಅಂತ ಹೇಳಿಬಿಟ್ಟು ಕಾಲೇಜ್ ವತಿಯಿಂದ ಅವ್ಳದ್ದು ಉತ್ತರ ಪ್ರದೇಶಕ್ಕೂ ಹೋದಂಗೆ ಆಯಿತು. ಸೊ ಅವಳ ಮೂಲಕನಾದರೂ ನಮ್ಮ ಒಂದು ರಾಮನ ಆಶೀರ್ವಾದ ನಮ್ಮ ಮೇಲಿದೆ. ದೇವರ ಆಶೀರ್ವಾದ ನೋಡಿ ಹೇಗೆ ಕೊಡುತ್ತೆ ಅನ್ನೋದನ್ನು ಇದರಲ್ಲೇ ತಿಳ್ಕೊಬೇಕು ನಾವು. ಸೊ ಹಾಗೇನೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಫೈನಲಿ 500 ಸಬ್ಸ್ಕ್ರೈಬರ್ಸು ರೀಚ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಆಂಟಿಯವ್ರ ಬರ್ತಡೇನೂ ಇದೇ ತಿಂಗಳಲ್ಲಿ ಹೋಗಿದೆ. ಆಲ್ರೆಡಿ ಅದು ಪಾಸಾಗಿದೆ. ಸೊ ಅವ್ರದ್ದು ಬಂದಿದ್ರಲ್ಲ ನಮ್ಮ ಜೊತೆಗೇ ಅವ್ರದ್ದು ಆಯಿತು. ನನ್ನ ಒಂದು 500ದು ಸಬ್ಸ್ಕ್ರೈಬರ್ಸ್ದು ಸೆಲಬ್ರೇಷನ್ ಆಯಿತು ಅಂತ ಹೇಳಿಬಿಟ್ಟು ಖುಷಿಗೆ ಒಂದು ಅರ್ಧ ಕೆಜಿ ಕೇಕ್ ತಂದುಬಿಟ್ಟು ಅವ್ರ ಜೊತೆಗೇ ಕಟ್ ಮಾಡಿಸ್ತಾ ಇದ್ದೆ. ಸೊ ಅವರು ನಾನು ಇಬ್ಬರೂ ಕೂಡ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅವರು ತುಂಬ ಪಾಸಿಟಿವ್ ಪರ್ಸನ್ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಅಷ್ಟು ಬೇಗ ಇದನ್ನು ಮಾಡಲ್ಲ. ಇಲ್ಲಿ ಮಾಡ್ಕೊರಿ ಅಂತ ಹೇಳಿಬಿಟ್ಟು ಅವರು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದರು. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು. ನೋಡಿ ಸೊಸೆ ಜೊತೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊಸೆನೂ ಕೂಡ ಅವ್ರನ್ನ ನಾನು ಅವರು ಇಷ್ಟು ದಿನದಲ್ಲಿ ಇದೇ ವರ್ಷನ ನಮ್ಮ ಜೊತೆ ಜುಲೈ ಒಳಗಿರ್ತಕ್ಕಂಥದ್ದು. ಹಾಗಾಗಿ ಸ್ವೀಟು ಕೇಕು ಎರಡನ್ನೂ ಸಹ ಮಾಡಬೇಕಾಯ್ತು. ಜಾಮೂನ್ ಸಹ ಮಾಡಿ ಕೊಟ್ಟಿದ್ದೆ ಮಧ್ಯಾಹ್ನ. ಹಾಗೆಯೇ ಕೇಕ್ ತಂದು ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದೆ. ಹಾಗೆಯೇ ಒಂದೇನೋ ಹ್ಯಾಪಿ ಅನಿಸ್ತಲ್ವ ಸ್ನೇಹಿತರೆ. ನಾವು ಕೆಲಸ ಮಾಡಿದ್ದು ನಾವು ಇದರಲ್ಲಿ ತುಂಬ ತಾಳ್ಮೆಯಿಂದ ವಿಡಿಯೋನೆಲ್ಲ ಎಡಿಟ್ ಮಾಡಿಕೊಂಡು ಅದನ್ನು ಒಂದು ಅಪ್ಲೋಡ್ ಮಾಡೋದು, ಅದರಿಂದ ನಮಗೆ ಈ ಥರ ಒಂದು ಜನರ ಒಂದು ಬೆಂಬಲ ಸಿಗುತ್ತೆ ಅಲ್ವಾ, ಎಷ್ಟು ಖುಷಿಯಾಗುತ್ತೆ. ಸೊ ಹಾಗಾಗಿ ಮತ್ತೆ ನೈಟು ಏನು ಸ್ವೀಟ್ ಆಯ್ತು ಅಂದರೆ ಗಿಣ್ಣದ ಹಾಲು ತೊಗೊಂಡು ಬಂದರು ನಮ್ಮ ಮನೆ ಪಕ್ಕ. ಸೊ ಅದು ಅವರು ಮಾಡೋದು ಬೇಡ ಅಂತ ಬಿಟ್ಕೊಂಡೆ. ಇಲ್ಲ ಮಾಡು ಚೆನ್ನಾಗಿರುತ್ತೆ, ಸಕ್ಕರೆ ಹಾಕಿ ಮಾಡು ಅಂತ ಹೇಳಿಬಿಟ್ರು ನಮ್ಮ ಆಂಟಿ. ಸೊ ಹಾಗಾಗಿ ನಾನು ಬೆಲ್ಲದ್ದು ಮಾಡ್ತಿದ್ದೆ. ಇಲ್ಲ ಸಕ್ಕರೆ ಹಾಕಿ ಮಾಡು ನೋಡು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದೇ ಮೊದಲು ಸಕ್ಕರೆ ಹಾಕಿ ಗಿಣ್ಣ ಮಾಡಿದ್ದು. ನೋಡಿ ನೀವು ಮಾಡಿ ಮನೇಲಿ ಮಾಡಿ ಪ್ರಯತ್ನ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಇದಾಗಿದೆ. ಸೊ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.